ನಮಸ್ಕಾರ. ನಾನು ಈ ದಿನ ಚೌಳಿಕಾಯಿಯ ಬಾತಿನ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸರಳವಾಗಿ ಮಾಡುವಂಥದ್ದು, ಹಾಗೆ ಬಹಳ ರುಚಿಯಾಗಿರುತ್ತೆ. ಈ ಗೊಜ್ಜು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಹಾಳಾಗಲ್ಲ. ಬೇಕಾದಾಗ ನಾವು ಅನ್ನ ಕಲಸಿ ಬಾತ್ ಮಾಡಿಕೊಂಡು ತಿನ್ಬೋದು. ಇದರ ವಿಡಿಯೋನ ಶ್ರೀಮತಿ ಅನ್ಸುಜಾ ಸತೀಶ್ ಅವರು ತೋರಿಸ್ತಾ ಹೋಗ್ತಾರೆ. ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ. ಇವತ್ತು ಏನು ಸ್ಪೆಷಲ್ ಮಾಡ್ತೀರಿ? ಚೌಳಿಕಾಯಿ ಬಾತ್ ಮಾಡ್ತಾ ಇದ್ದೀನಿ. ಹಾಂ, ಈಗ 1/4 kg ಚೌಳಿಕಾಯಿ ತಗೊಂಡಿದ್ದೀನಿ. ಚೌಳಿಕಾಯಿ ಕೆಲವರು ಕೈ ಬರುತ್ತೆ ಅಂತ ತಿನ್ನಲ್ಲ. ಚೌಳಿಕಾಯಿ ನಾರಿನ ಅಂಶ ಇರೋದ್ರಿಂದ ತುಂಬಾನೇ ಒಳ್ಳೇದು ದೇಹಕ್ಕೆ. ಮತ್ತೆ ವಾಯುವಿನೂ ಅಲ್ಲ ಇದು. ಅಲ್ಲ, ನಾನು ಚೌಳಿಕಾಯಿ ಬಾತ್ ಮಾಡೋದು ಎಲ್ಲೂ ಕೇಳಲಿಲ್ಲಪ್ಪ. ಬಾತ್ ನೀವು ಬಾತಿನ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ಕಲ್ಸ್ಕೊಂಡು ಊಟ ಮಾಡ್ಬೋದು. ಹೌದಾ? ಇದು ತುಂಬಾ ಹಳೆ ಕಾಲದ? ಸ್ವಲ್ಪ ಒಂದ್ 15-20 ವರ್ಷದ ಹಿಂದೆ. ಯಾರು ಹೇಳ್ಕೊಟ್ಟಿದ್ದು? ಮೇಲೆ ಇದ್ವಲ್ಲ, ಅಲ್ಲಿ ಚೌಳಿಕಾಯಿ ಜಾಸ್ತಿ ಉಪಯೋಗಿಸೋದು. ವಯಸ್ಸು ಮೇಲೆ ಚೌಳಿಕಾಯಿ ಜಾಸ್ತಿ ಪಲ್ಯ, ರೊಟ್ಟಿಗೆ ಎಲ್ಲದಕ್ಕೂ ಉಪಯೋಗಿಸ್ತಾರ ಅವರು. ನಮ್ಮ ಈ ಕಡೆನೆ ಚೌಳಿಕಾಯಿ ಜಾಸ್ತಿ ಉಪಯೋಗಿಸಲ್ಲ. ಹೌದು, ಈ ಕಡೆ ಕೈಯಿಂದ ತಿನ್ನೋದೇ ಇಲ್ವಲ್ಲ. ಮಲ್ನಾಡಿಂದ ಈಗ ಬಯಲುಸೀಮೆಗೆ ಹೋಯ್ತು ರೆಸಿಪಿ ಅಲ್ವಾ? ನಾರು ಹೆಚ್ಚಿರಲ್ಲ. ಹೌದಾ? ಇಲ್ಲ ಇಲ್ಲ. ಓ, ನೀವು 2 ಪೀಸ್ ಮಾಡ್ತಿದ್ದೀರಿ ನೋಡಿ. 2 ಪೀಸ್ ಚೆನ್ನಾಗಿರುತ್ತೆ, ಅದು ಬಾಯಿಗೆ ಸಿಗ್ಬೇಕು. ಹೌದಾ? ಸ್ವಲ್ಪ ಎಳ್ತಿರ್ಬೇಕಾ? ಎಳೆ ಇದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ನಾರೇ ಸಿಗೋದಿಲ್ಲ ಅದ್ರಲ್ಲಿ. ಕೈಯಲ್ಲೇ ಮುರಿಬೋದು ನೋಡಿ, ಗೊತ್ತಾಗತ್ತದು. ಈಗೇನ್ ಮಾಡ್ತೀರಾ? ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಈಗ ಕಟ್ ಮಾಡಿರೋ ಚೌಳಿಕಾಯಿನ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ತಿದ್ದೀನಿ ಬೇಯಿಸೋದಕ್ಕೆ. ಈಗ ಉಪ್ಪು ಏನು ಬೇಡವಾ? ಏನು ಬೇಡ, ಇದು ಬೇಯಕ್ಕೆ ಹಾಕಿದ್ದೀನಿ. ಹಾಕ್ತೀರಿ? 4 ಟೊಮೆಟೊ ಹೆಚ್ಚಿದ್ದೀನಿ. ಇದರಲ್ಲಿ 2 ಟೊಮೆಟೊ ಹಾಕ್ತೀನಿ ಮಿಕ್ಸಿ ಜಾರಿಗೆ. ಇದಕ್ಕೂ ಬೇಕಾದ್ರೆ ಹುಳಿ ಟೊಮೆಟೊ ಹಾಕ್ಬೋದಾ? ಹೌದಾ? ಈಗ ಬಾದಾಮಿ ಟೊಮೆಟೊ ಹಾಕಿದಿರಿ? ಬಾದಾಮಿ ಟೊಮೆಟೊ. ಇದ್ರಲ್ಲೂ ಅಷ್ಟೇ 2 ಈರುಳ್ಳಿ ಹೆಚ್ಚಿದ್ದೀನಿ. ಈಗ 1 ಈರುಳ್ಳಿ ಇದಕ್ಕೆ ಹಾಕಿದ್ದೀನಿ. ಕೊಬ್ಬರಿ ಎಷ್ಟು? 1 ಮುಷ್ಟಿ. 1 kg ಚೌಳಿಕಾಯಿಗೆ 1 ಮುಷ್ಟಿ ನೀವು ಕೊಬ್ಬರಿ ತಗೊಂಡಿದ್ದೀರಿ. 4 ಲವಂಗ ಹಾಕ್ತೀನಿ. ಒಂದು ಸಣ್ಣ ಪೀಸ್ ಚಕ್ಕೆ. ಆಮೇಲೆ ಕಾಳು ಮೆಣಸು, ಒಂದು 10-12 ಕಾಳು ಮೆಣಸು, 1/4 ಸ್ಪೂನ್ ಜೀರಿಗೆ, ಆಮೇಲೆ 2 ಸ್ಪೂನ್ ಕೊತ್ತಂಬರಿ. ಎಲ್ಲ ಆಮೇಲೆ ಒಗ್ಗರಣೆ ಆಮೇಲೆ ಒಂದು 5 ಒಣಮೆಣಸಿನ್ಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಇರ್ಬೇಕಾ ಹೇಗೆ? ಸ್ವಲ್ಪ ಖಾರ ಇರಲಿ. ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ತುಂಬಾ ಅಲ್ಲ, ಒಂದು 2 ಸ್ಪೂನ್ ಅಷ್ಟೇ. ಈ ಬಯಲುಸೀಮೆಯವರು ಹೆಚ್ಚು ಬೆಲ್ಲ ತಿನ್ನಲ್ಲ ಅಂತಾರಲ್ಲ, ಇದು ಹಾಕ್ತಾರ ಅವರು ಬೆಲ್ಲನ? ಅವ್ರು ಖಾರ ಜಾಸ್ತಿ ಹಾಕ್ತಾರೆ. ಜಾಸ್ತಿ. ಹೌದು, ಬೆಲ್ಲ ಒಂಚೂರು ಹಾಕ್ತಾರೆ. ನಾವೊಂಚೂರು ಜಾಸ್ತಿ. ನಾವು ಮಲೆನಾಡವರಲ್ಲ, ಅಷ್ಟೇ. ಸ್ವಲ್ಪ ಸಿಹಿ ಪ್ರಿಯರು ನಾವು. ಈಗ 1-2 ಜೀರಿಗೆ ಮೆಣಸು, ಉಪ್ಪು. ಮೇಲೆ ಲಿಂಬೆ ಹಣ್ಣು ಬೇಕಾದ್ರೂ ಹಿಂಡ್ಕೊಬಹುದು. ಯಾವ್ದಕ್ಕೆ? ಇದಕ್ಕೆ ಅನ್ನ ಕಲಸೋಷ್ಟೊತ್ತಿಗೆ ಕೊತ್ತಂಬರಿ ಸೊಪ್ಪು, ಒಂಚೂರು ಹಸಿಕಾಯಿ, ಲಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಹುಣಸೆ ಹಣ್ಣು ಹಾಕದೇ ಇದ್ರೆ ನಾನು ಈ ಹುಣಸೆ ಹಣ್ಣು ಹಾಕಿದ್ದೀನಿ. ಒಂದು ಸಣ್ಣ ಇದ್ರಷ್ಟು ಲಿಂಬೆ ಗಾತ್ರದ ಹುಣಸೆ ಹಣ್ಣು. ಈಗ ಒಂದ್ಸಲ ಹಾಗೆ ರುಬ್ಕೊಂತೀನಿ. ಟೊಮೆಟೊ ಹಾಕಿದೀನಲ್ಲ, ನೀರು ಹೊಡಿಯುತ್ತೆ, ಹಂಗಾಗಿ. ಎಷ್ಟು ಪುಡಿ ಮಾಡಿದ್ರಿ? ಹೊಡೆದಿದೆ ನೋಡಿ ಇಷ್ಟು. ಇನ್ನೊಂದು ಸ್ವಲ್ಪ ನಯಸ್. ಈಗ ನೀವು ನಯಸ್ಸಾಗಿ ಮಾಡ್ತೀರಾ ಹೇಗೆ? ಸಾಕ? ಎಷ್ಟು ನೋಡ ಕೈಯಲ್ಲಿ ತೋರಿಸಿ ಒಂದ್ಸರಿ, ಎಷ್ಟು ನಯಸ್ಸು ಅಂತ. ಕರೆಕ್ಟ್. ಮಸಾಲೆ ರೆಡಿ ಆಯ್ತು. ಮಸಾಲೆ ರೆಡಿ ಆಯ್ತು. ಈಗ ಒಗ್ಗರಣೆ ರೆಡಿ ಮಾಡ್ತೀರಾ? 1 ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, ಉದ್ದಿನಬೇಳೆ. ಈ ಬಾತುಗಳಿಗೆ ಒಗ್ಗರಣೆ ಕಾಳು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಕಡಲೆಬೇಳೆ ತುಂಬಾ ಟೇಸ್ಟ್. ಇದಕ್ಕೂ ಜೀರಿಗೆ ಹಾಕ್ತೀರಾ? ಎಲ್ಲದಕ್ಕೂ ಜೀರಿಗೆ ಹಾಕ್ತೀವಿ. ಹಿಂಗ್ ಹಾಕಿದ್ದೀನಿ ಮೊದ್ಲೇ. ಜಾಸ್ತಿ ಹಾಕ್ತೀರಾ ಹೇಗೆ? ಕೊಬ್ಬರಿ ಎಣ್ಣೆ, ರಿಫೈಂಡ್ 2 ಹಾಕ್ತೀನಿ. ಹೌದಾ? ಕೊಬ್ಬರಿ ಎಣ್ಣೆ 4 ಸ್ಪೂನು, ರಿಫೈಂಡ್ ಆಯಿಲು 4 ಸ್ಪೂನು, 2 ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿಯಾಗಿದೆ ಎಣ್ಣೆ. ಚೆನ್ನಾಗಿ ಕಾದ್ಮೇಲೆ ಶೇಂಗಾ ಹಾಕ್ತೀರಾ? ಗರಂ ಹಾಕ್ಬೇಕು. ಎಷ್ಟು ಹಾಕಿದಿರಿ ಶೇಂಗಾ? ಇದ್ರೊಳಗೆ ಒಂದು ಅರ್ಧ ಬೌಲ್ ಹಾಕಿ. ಒಂದೊಂದು ಮುಷ್ಟಿ ಶೇಂಗಾ, ಕರಿಬೇವ, 5-6 ಹೆಸರು ಕರಿಬೇವು ಹಾಕ್ತೀನಿ. ಈರುಳ್ಳಿ ಅವಾಗ ಹೇಳಿದ್ರಲ್ಲ ನೀವು, 1 ಗೆಡ್ಡೆ ರುಬ್ಬಕ್ಕೆ ಹಾಕಿದಿರಿ, 1 ಗೆಡ್ಡೆ ಒಗ್ಗರಣೆ ಹಾಕಿದಿರಿ. ಅರಿಶಿನ ಪುಡಿ ಎಷ್ಟು ಹಾಕ್ತೀರಿ? 1/2 ಸ್ಪೂನ್ ಹಾಕ್ತೀನಿ. ಶೇಂಗಾ ಬೀಜ ಎಣ್ಣೆ ಬಿದ್ರೇನೆ ಬಾತು. ಕೆಂಪಾಗಿದೆ. ಕರುಮ್ ಕುರುಮ್ ಅನ್ಬೇಕದು.
ಕರ್ಬೇವು ಫ್ರೈ ಆಯ್ತಂದ್ರೆ ಶೇಂಗಾ ಆದಂಗೆ ಅಲ್ವಾ. ಈಗ ಟೊಮೆಟೊ ಹಾಕ್ತೀನಿ. ಈಗ ಟೊಮೊಟೊ ಇದೆಯಲ್ಲ ಅಂದ್ರೆ ಹಸಿ ಅಂಶ ಗೊತ್ತಾಗ್ಬಾರ್ದಲ್ವಾ, ಅಷ್ಟು ಮಾಡ್ಬೇಕಲ್ವಾ. ಹೌದಾ. ಇನ್ಯಾವ ತರಕಾರಿಯಿಂದ ಈ ತರ ಬಾತ್ ಮಾಡ್ತಾರೆ? ತೊಂಡೆಕಾಯಿನೂ ಮಾಡ್ತಾರೆ. ತೊಂಡೆಕಾಯಿ ಹೇಗೆ ಹೆಚ್ಚಬೇಕು? ಸಿಗದೆ ಹೆಚ್ಚಬೇಕು. ಹಾ, ಅಂದ್ರೆ ಒಂದು ತೊಂಡೆಕಾಯಲ್ಲಿ 4 ಸಿಗುತ್ತೆ. ಹಾ, ತೊಂಡೆಕಾಯಿ ಮಾಡಿದ್ದೀರಾ ನೀವು? ತೊಂಡೆಕಾಯಿ ಮಾಡಿ ಚೆನ್ನಾಗಿದೆಯಾ? ಸೇಮ್ ಇದೆ. ಆ ತರಕಾರಿ ಚೇಂಜ್ ಅಂದ್ರೆ ಇದೊಂಚೂರು ಕಹಿ ಇರುತ್ತಲ್ಲ, ಕಹಿ ಬರಲ್ಲ ಇದು. ಹೌದಾ? ನಮ್ಗೆ ಚೌಳಿಕಾಯಿ ಕಹಿ ಅಂತ ಅದು ಮನದಟ್ಟಾಗಿ ಹೋಗ್ಬಿಟ್ಟಿದೆ, ತಲೆಗೆ ಬಂದ್ಬಿಟ್ಟಿದೆ. ಚೌಳಿಕಾಯಿ ಅಂದ್ರೆ ಕಹಿ ನಾವು ತಿನ್ನಲ್ಲ. ಕೆಲವ್ರು ಕಾಶಿಗೆ ಹೋದಾಗ ಚೌಳಿಕಾಯಿನೇ ಬಿಟ್ಟು ಬರೋದು ಗೊತ್ತಾ? ಅದು ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಬಿಟ್ಟು ಬರ್ತಾರೆ. ಮಸಾಲೆನ ಹಸಿ ರುಬ್ಬಿದ್ದಲ್ಲ ಎಲ್ಲ ಇದಕ್ಕೆ ಹಾಕಿ ಹುರ್ಕೊಬೇಕು. ಈಗ ನೀವು ಈಗ ಗೊಜ್ಜು ಮಾಡಿದಿರಲ್ಲ, ಇದಕ್ಕೆ ಎಷ್ಟು ಅಳತೆಯ ಅಕ್ಕಿ ಅನ್ನ ಮಾಡಿ ಕಲಿಸ್ಬೋದು? ಸುಮಾರು 3 ಪಾವು ಅಂದರೆ 1 kg ಆಗುತ್ತೆ. ಹೌದಾ? ಒಂಚೂರು ಮಿಕ್ಸಿ ಜಾರಿಗೆ ನೀರು ಹಾಕ್ಬೋದಾ? ಹಾಕು. ಅದಿನ್ನೂ ಚೌಳಿಕಾಯಿ ಹಾಕತ್ತಲ್ಲ, ಫುಲ್ಲು ಹುರಿದ್ಬಿಟ್ರೆ ಹಾಳಾಗಲ್ಲ. ನಿಮ್ಮ ಮಕ್ಕಳಿಗೆ ಇದು ಇಷ್ಟನಾ? ಎಲ್ಲದು ಬಾತುಗಳೇ ಇಷ್ಟ. ಚಿತ್ರಾನ್ನ, ಬಾತು. ಅದ್ರಲ್ಲಿ ಅಮ್ಮ ಮಾಡೋದಂತೂ ಇನ್ನೂ ಇಷ್ಟ. ಅಮ್ಮಂಗೆ ಗೊತ್ತಿರುತ್ತೆ ಮಕ್ಳಿಗೆ ಯಾವ್ದು ಇಷ್ಟ ಅಂತ. ಸ್ವಲ್ಪ ಗಟ್ಟಿ ಆಗ್ಬೇಕಾ? ಚಟ್ನಿ ತರ ಆಗ್ಬೇಕೇನೋ? ಫುಲ್ ಡ್ರೈ ಆಗ್ಬೇಕಾ ಹೇಗೆ? ಫುಲ್ ಡ್ರೈ ಏನು ಬೇಡ. ಚೌಳಿಕಾಯಿ ಬೆಂದಿದೆ, ಈಗ ಹಾಕ್ತಾ ಇದ್ದೀನಿ. ಒಂಚೂರು ಹಂಗೆ ನೀರಿದ್ರೂ ಪರವಾಗಿಲ್ಲ, ಸೇರ್ಕೊಳತ್ತದು. ಈಗ ಮುಗುತ್ತೀರಿ. ತುಂಬಾ ಪರಿಮಳ ಬರ್ತಿದೆ. ಮಾತ್ರ ಇದು ಹೆಚ್ಚು ಮಸಾಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಅದು ತುಂಬಾ ಮಸಾಲೆ ಎಲ್ಲ ಚೆನ್ನಾಗಲ್ಲ. ಮತ್ತೆ ಈ ಗರಂ ಮಸಾಲೆ ಎಲ್ಲ ರೆಡಿ ಹಾಕ್ತಿವಲ್ಲ, ಅದು ಕೆಲವರಿಗೆ ಆಗಲ್ಲ, ಗಂಟ್ಲು ಸುಡುತ್ತೆ, ಎದೆ ಉರಿ ಬರುತ್ತೆ. ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಚೂರೇ ಹಾಕ್ತಿವಿ. 1 ಏಲಕ್ಕಿ, 1 ಲವಂಗ, 1 ಚಕ್ಕೆ ಚೂರು ಎಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ? ಅವಾಗ ನೋಡಿದ್ರೆ ಹೆಂಗ ಅನಿಸ್ತಿತ್ತು ಗೊಜ್ಜು ನೀರೇನು ಅಂತ. ಈಗ ನೋಡಿ ಇದ್ರ ಜೊತೆ ಸೇರಿದ್ಮೇಲೆ ಇದು ಫ್ರಿಜ್ ಅಲ್ಲಿ ಇಡದೆ ಹಾಗೆ ಇಡೋದ್ರೆ ಎಷ್ಟು ದಿವಸ ಇಡ್ಬೋದು? 3-4 ದಿವಸ ಏನು ಹಾಳಾಗಲ್ಲ. ಹೌದಾ? ಎಲ್ಲ ಚೆನ್ನಾಗಿ ಹುರಿದಿರ್ತೀವಲ್ಲ ಇದರಲ್ಲಿ, ಏನು ಹಾಳಾಗಲ್ಲ. ಎಲ್ಲಾರು ಹೋಗ್ಬೇಕಾದ್ರೆ ಮಾಡ್ಕೊಂಡು ತಗೊಂಡೋದ್ರೆ ಅನ್ನ ಕಾಯಿಸ್ಕೊಂಡು ಮಾಡ್ಬೋದು. ಈ ಬಾತ್ ತಿನ್ಬೇಕಾದ್ರೆ ಇದಕ್ಕೆ ಏನಾದ್ರು ರಾಯ್ತಾ ಅಥವಾ ಮೊಸರು ಬಜ್ಜಿ ಬೇಕಾ? ಬೇಕಾದ್ರೆ ಹಾಕೊಂಬೋದು, ಇಲ್ಲದ್ರೆ ಹಂಗೆ ಮೊಸರು ಗಿಸರು ಹಾಕೊಂಡು ತಿನ್ಬೋದು. ಇನ್ನೊಂದ್ ಸ್ವಲ್ಪ ಆಗ್ಬೇಕಲ್ಲ? ಇನ್ನೊಂದ್ ಸ್ವಲ್ಪ ಎಣ್ಣೆ ಬಿಡಬೇಕು. ಎಣ್ಣೆ ಬಿಡ್ಬೇಕು. ಕಾಯಿ ಇದು ಹಾಕಿರ್ತೀವಲ್ಲ ಎಣ್ಣೆ ಎಲ್ಲ. ಚೌಳಿಕಾಯಿಗೆ ಉಪ್ಪು ಹಾಕಿ ಯಾಕೆ ಮೊದ್ಲೇ ಬೇಯಿಸಲ್ಲ? ಬೇಡ ಅಂತ ಹಾಕಿದ್ರೆ ತರಕಾರಿ ಬೇಗ ಬೇಯಲ್ಲ. ಹೌದಾ? ಹಂಗೆ ಬೇಯಿಸಿದ್ರೆ ಬೇಗ ಬೇಯಲ್ಲ. ಆದ್ರೆ ಉಪ್ಪು ಹಾಕಿದ್ರೆ ಒಂಥರ ಚೂರು ಉಪ್ಪು ಕುಡ್ದಂಗ ಆಗತ್ತಲ್ಲ? ಇಲ್ಲ, ನಾವು ಆಮೇಲೆ ಉಪ್ಪು ಹಾಕ್ತಿವಲ್ಲ, ಅದ್ರೊಳಗೆ ಉಪ್ಪು ಹುಳಿ ಬೆಂದಾಗ ಅದು ಚೆನ್ನಾಗಿ. ನೀವ್ ಗೊಜ್ಜು ಮಾಡ್ಕೊಂಡ್ರೆ ಎಷ್ಟು ವಾಸಿ ಅಲ್ವಾ, ಕೆಲಸ ಉಳಿಯತ್ತೆ. ಈ ಕೆಲಸ ಏನಪ್ಪ ಯೋಚನೆ ಮಾಡೋದ್ ಬೇಡ, ತಿಂಡಿ ಏನಪ್ಪ ಇದಕ್ಕೇನು ಅಂತ. ತಿಂಡಿಗೂ ಆಗತ್ತೆ ಬೆಳಗ್ಗೆ ಅನ್ನ ಮಾಡ್ಕೊಂಡ್ರೆ. ಆಮೇಲೆ ಒಂದು 15 ನಿಮಿಷ ಬೇಕಲ್ಲ ಈ ಗೊಜ್ಜು ರೆಡಿ ಮಾಡಕ್ಕೆ? ಈಗ ಜುರು ಎಣ್ಣೆ ಬಿಡ್ತಾ ಇದೆಯಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತು ಮುಗೀತು. ಹೌದಾ? ಫ್ರಿಜ್ಜಲ್ಲಿ ಇಡ್ತೀರಲ್ಲ ನೀವು, ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ಗಟ್ಟಿ ಆಗತ್ತಲ್ವಾ? ವಾಪಸ್ ತೆಗೆದ ಮೇಲೆ ಹೇಗೆ ಮಾಡಬೇಕು? ಬಿಸಿ ಅನ್ನದ ಮೇಲೆ ಒಂದು 5 ನಿಮಿಷ ಹಾಕಿ ಇಟ್ಬಿಟ್ರೆ ಅದೆಲ್ಲ ಕರಗಿ ಅನ್ನಕ್ಕೆ ಸೆಟ್ ಆಗಿ ಆಮೇಲೆ ಕೈ ಆಡಿದ್ರೆ ಆಯ್ತು. ಕೊಬ್ಬರಿನೂ ಹಾಗೆ ಅಲ್ವಾ? ಈಗ ಚೌಳಿಕಾಯಿ ರುಚಿಯಾದ ಗೊಜ್ಜು ರೆಡಿ ಆಗಿದೆ. ರೆಡಿ. ನನ್ನ ಕಲ್ಸಿದ್ರೆ ಸರಿ ಅಲ್ವಾ? ಬಾಣ್ಲೆ ಬಿಸಿಗೆ ಸ್ವಲ್ಪ ಇರ್ಲಿ ಅಲ್ಲ. ಚೌಳಿಕಾಯಿ ಬಾತಿನ ಗೊಜ್ಜು ರೆಡಿ ಆಯ್ತು. ಅದನ್ನ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀರಿ. ಅದಕ್ಕೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕಾರ ಮಾಡಾಗೋಗಿದೆ. ಕೊತ್ತಂಬರಿ ಗೊಜ್ಜು ರೆಡಿ ಆಯ್ತು. ಈಗ ನೀವು ಬಾತನ್ನ ರೆಡಿ ಮಾಡಿ ತೋರಿಸ್ಬೇಕಲ್ಲ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ. ಹಾಗೆ 1 ಲೋಟದಷ್ಟು ಅಕ್ಕಿಯ ಅನ್ನ ಮಾಡಿಟ್ಟು ಆ ಪಾತ್ರೆಗೆ ಹಾಕ್ತಿದ್ದಾರೆ. ಹಾಗೆ 2 ಸೌಟಿನಷ್ಟು ಗೊಜ್ಜು ಹಾಕಿದ್ದಾರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಸ್ಯಾಂಪಲ್ ಕೊಡಿ ನೋಡೋಣ. ಅಂದರೆ ತುಂಬ ರುಚಿಯಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಬಂದಿದೆ. ಒಂಥರ ಸ್ಪೆಷಲ್ ಬಾತ್ ಅಂತ ಹೇಳ್ಬೋದು. ಈ ಗೊಜ್ಜು ಇನ್ನು ಎಷ್ಟು ದಿವಸ ಬರುತ್ತೆ? ಈಗ ನಿಮ್ಗೆ 4-5 ದಿವಸಕ್ಕಂತೂ ಗ್ಯಾರಂಟಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ ನಾನು 4 ದಿನ ಬರೀ ಇದೇ ಊಟ ಮಾಡ್ತೀನಿ ಬಿಡಿ. ನಾನೇನು ಅಡುಗೆ ಮಾಡೋದೇ ಇಲ್ಲ. ಈ ರೆಸಿಪಿ ನೋಡಿದವ್ರು ಎಲ್ಲರೂ ನಿಜವಾಗಿ ರುಚಿ ನೋಡಿದ್ರೆ ಮತ್ತೆ ಬಿಡಲ್ಲ. ಈಗ ಬಾತ್ ರೆಡಿ ಮಾಡಿದಿರಲ್ಲ, ಅದ್ರ ಮೇಲೆ ಕೊಬ್ಬರಿ ತುರಿ ಉದುರಿಸಿದಿರಿ. ಇದು ಬೇಕಂದ್ರೆ ಹಾಕೊಬೋದು, ಬೇಡದಿದ್ರೆ ಬಿಡ್ಬೋದು ಅಷ್ಟೇ.
ನೋಡಿದ್ರಲ್ಲ ರುಚಿಯಾದ ಚೌಳಿಕಾಯಿ ಬಾತಿನ ಗೊಜ್ಜು ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.